ಭೂದಾಳಿ ನಡೆಸುತ್ತೇನೆ ಎಂದು ಹೇಳಿದ್ದ ಟ್ರಂಪ್ ಇದೀಗ ಯೂ-ಟರ್ನ್ ಪಡೆದುಕೊಂಡಿದ್ದಾರೆ. ಬೂಟ್ಸ್ ಆನ್ ದಿ ಗ್ರೌಂಡ್ ಎಂಬ ಹೇಳಿಕೆಯನ್ನು ನೀಡಿದ್ದ ಟ್ರಂಪ್ ಇದೀಗ ಭೂದಾಳಿ ಅನಿವಾರ್ಯವಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ನೀಡುವುದಕ್ಕಿಂತ ಮೊದಲು ರಿಯಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಮೇಲೆ ಇರಾನಿನ ಕ್ಷಿಪಣಿಗಳು ದಾಳಿ ನಡೆಸಿದ್ದು, ಇದರ ಬೆನ್ನಿಗೆ ಅವರು ಈ ಯೂ-ಟರ್ನ್ ಪಡೆದುಕೊಂಡಿದ್ದಾರೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Then there's our publicity. ರಿಯಾದ್ ರಾಯಭಾರ ಕಚೇರಿಯನ್ನ ಇರಾನ್ ಆಕ್ರಮಿಸಿದೆ. ಅಮೆರಿಕದ ಸೈನಿಕರನ್ನ ಹತ್ಯೆ ಮಾಡಿದೆ. ಇದಕ್ಕೆ ಅಮೆರಿಕ ಯಾವ ರೀತಿಯ ತಿರುಗೇಟನ್ನ ನೀಡಲಿದೆ ಎಂಬುದನ್ನು ಇರಾನ್ ನೋಡಿಕೊಳ್ಳಲಿ. ಆದರೆ ಇರಾನಿಗೆ ಭೂದಾಳಿ ನಡೆಸುವ ಅಗತ್ಯ ಇಲ್ಲ ಎಂದು ಅವರು ಹೇಳಿದ್ದಾರೆ. ಈಗಾಗಲೇ ಸುಮಾರು 10ರಷ್ಟು ಅಮೆರಿಕನ್ ಸೈನಿಕರು ಇರಾನಿನ ಪ್ರತಿರೋಧಕ್ಕೆ ಬಲಿಯಾಗಿದ್ದಾರೆ. ಇರಾನಿನ ಮೇಲೆ ಭೂ ಆಕ್ರಮಣ ನಡೆಯಲಿದೆ ಎಂದು ನಾನು ಹೇಳಿಲ್ಲ. ಈಗ ಅದರ ಅಗತ್ಯ ಇಲ್ಲ. ಆದರೆ ಅಗತ್ಯ ಬಿದ್ದರೆ ಭೂದಾಳಿ ನಡೆಸುವೆ ಎಂದು ಅವರು ತನ್ನ ಮಾತನ್ನು ನುಂಗಿಕೊಂಡಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ದಾಳಿಗೆ ಪ್ರತಿಯಾಗಿ ಗಲ್ಫ್ ರಾಷ್ಟ್ರಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳನ್ನು ಮುಖ್ಯವಾಗಿ ಗುರಿಯಾಗಿಸಿ ಇರಾನ್ ಪ್ರತಿದಾಳಿ ಸಂಘಟಿಸಿದೆ. ಇದು ಅಮೆರಿಕ ಮತ್ತು ಇಸ್ರೇಲ್ಗಳಿಗೆ ಅನಿರೀಕ್ಷಿತ ತಿರುಗೇಟಾಗಿ ಪರಿಣಮಿಸಿದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಹೇಳಿಕೆ ಮತ್ತು ವರ್ತನೆಗಳು ಅವರಲ್ಲಿರುವ ಗೊಂದಲವನ್ನು ಸೂಚಿಸುತ್ತದೆ. ಇರಾನ್ ಒಂಟಿಯಾಗಿ ಎಲ್ಲರನ್ನ ಎದುರಿಸುವ ನಿರ್ಧಾರಕ್ಕೆ ಬಂದಂತಿದೆ. ಮಾತುಕತೆಗೆ ಟ್ರಂಪ್ ಆಹ್ವಾನ ನೀಡಿದ್ರೂ ಇರಾನ್ ಕೇಳುತ್ತಿಲ್ಲ. ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧವಾಗಿರುವಂತೆ ಅದು ಕಾಣಿಸ್ತಾ ಇದೆ. ಈ ಹಿಂದೆ 12 ದಿನಗಳಲ್ಲಿ ಯುದ್ಧ ಮುಗಿಸಿದಂತೆ ಈ ಯುದ್ಧವನ್ನು ಮುಗಿಸುವ ಉದ್ದೇಶದೊಂದಿಗೆ ಅಮೆರಿಕ ಮತ್ತು ಇಸ್ರೇಲ್ ಹೊರಟಿತ್ತು. ಇರಾನಿನ ಪ್ರಮುಖ ನಾಯಕರನ್ನ ಮತ್ತು ಶಸ್ತ್ರಾಸ್ತ್ರ ಬಲವನ್ನ ತಗ್ಗಿಸಿ ಆ ಬಳಿಕ ಮಾತುಕತೆ ನಡೆಸುವುದು ಎರಡೂ ರಾಷ್ಟ್ರಗಳ ಉದ್ದೇಶವಾಗಿತ್ತು. ಆದರೆ ಈ ಬಾರಿ ಇರಾನ್ ಇದಕ್ಕೆ ವಿರುದ್ಧ ಯುದ್ಧ ತಂತ್ರವನ್ನು ಹೆಣೆದಂತಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.